ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಾಪತ್ತೆಯಾಗಿರುವ ಬಿಜೆಪಿ ಶಾಸಕ ಭರತಿ ಬಸವರಾಜು ಬಂಧನಕ್ಕಾಗಿ 3 ತಂಡಗಳನ್ನು ರಚಿಸಲಾಗಿದೆ. ಗೋವಾ, ಮಹಾರಾಷ್ಟ್ರದಲ್ಲಿ ಸಿಐಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸಿದ್ದಾರೆ. ಬೆಳಗಾವಿಯಿಂದ ಹೊರಹೋಗುವ ಜಿಲ್ಲೆಗಳ ಟೋಲ್ ಸಿಸಿಟಿವಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಜಿತ್ ಅಲಿಯಾಸ್ ಮಲಯಾಳಿ ಅಜಿತ್ ಎಂಬಾತನನ್ನ ಸಿಐಡಿ ವಶಕ್ಕೆ ಪಡೆದಿದೆ. ನನ್ನ ಬಂಧಿಸುವುದಕ್ಕೆ ಎಸ್ಪಿ ಅಂತಹ ಅಧಿಕಾರಿಗಳು ನೋಟಿಸ್ ನೀಡಬೇಕು ಅಂತ ಅಜಿತ್ ಈ ಹಿಂದೆ ಸಿಐಡಿ ಪೊಲೀಸರಿಗೆ ಹೇಳಿದ್ದ. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ ಅನುಮತಿ ನೀಡಿದ್ದರಿಂದ ಅಜಿತ್ ನನ್ನ ಸಿಐಡಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ಗೆ ಜೀವ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನ ಗದಗ ಪೊಲೀಸರು ಬಂಧಿಸಿದ್ದಾರೆ. ರೋಣ ತಾಲೂಕಿನ ಸೂಡಿ ಗ್ರಾಮದ ನಿವಾಸಿ ವೀರಣ್ಣ ಬೆಳಗಿ ಎಂಬಾತನನ್ನ ಬೆಟಗೇರಿ ಬಡಾವಣೆ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಗದಗ ಕ್ರೀಡಾಂಗಣದಲ್ಲಿ AK-47 ನಿಂದ ಗುಂಡಿನ ಮಳೆಗರಿಬೇಕು ಅಂತ ವೀರಣ್ಣ ಬೆಳಗಿ ಫೇಸ್ಬುಕ್ನಲ್ಲಿ ಜೀವ ಬೆದರಿಕೆ ಪೋಸ್ಟ್ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಮುಖ್ಯ ಶಿಕ್ಷಕಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಡಿಯೋ ಮಾಡಿದ್ದಾರೆ. ಸಸ್ಪೆಂಡ್ ಆಗಿರುವ ಹುಕ್ಕೇರಿ ತಾಲೂಕಿನ ಹರಗಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಸುರೇಖಾ ಬಾಯಣ್ಣನವರ್ ವಿಡಿಯೋ ಮಾಡಿ ಅಳಲು ತೋಡ್ಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಒತ್ತಡ ಹೇರಿ ಅಮಾನತು ಮಾಡಲಾಗಿದೆ. ನ್ಯಾಯ ಸಿಗದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಕಣ್ಣೀರು ಹಾಕಿದ್ದಾರೆ. ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ತನಗೆ ಜೀವ ಬೆದರಿಕೆ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠಲ್ಗೌಡ ಜಯಂತ್ ಮತ್ತು ಸಮೀರ್ MD ವಿರುದ್ಧ ಚೆನ್ನಯ್ಯ ದೂರು ಕೊಟ್ಟಿದ್ದು ತನಗೆ ಮತ್ತು ತನ್ನ ಪತ್ನಿಗೆ ರಕ್ಷಣೆ ಕೊಡಿ ಅಂತ ಕೋರಿದ್ದಾರೆ. ಬೆಂಗಳೂರಿನಲ್ಲಿ ಬೀದಿ ಕಾಮಣ್ಣರ ಹಾವಳಿ ಮಿತಿ ಮೀರುತ್ತಾ ಇದೆ. ಚಿಕ್ಕಬಾಣಾವರದ AGB ಲೇಔಟ್ನಲ್ಲಿ ವೈದ್ಯ ಜೊತೆ ಕಾಮುಕ ಅಸಭ್ಯ ವರ್ತನೆ ತೋರಿ ಕಿರುಕುಳ ನೀಡುವುದಕ್ಕೆ ಯತ್ನಿಸಿದ್ದಾನೆ. ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿ ವೈದ್ಯನ ಮುಟ್ಟುವುದಕ್ಕೆ ಯತ್ನಿಸಿದ್ದಾನೆ. ಖಾಸಗಿ ಆಸ್ಪತ್ರೆ ವೈದ್ಯೆ ಕಿರುಚಾಡೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಕಾಮುಕ ಬೈಕ್ನಲ್ಲಿ ಪರಾರಿಯಾಗಿದ್ದಾನೆ. ಸೋಲದೇವನಹಳ್ಳಿ ಪೊಲೀಸರು ಬೀದಿ ಕಾಮಣ್ಣನಿಗಾಗಿ ಬಲೆ ಬೀಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಬಂಗಾರ ಕಳವು ಪ್ರಕರಣ ಸಂಬಂಧ ಬಳ್ಳಾರಿಯ ಚಿನ್ನದ ವ್ಯಾಪಾರಿಯನ್ನ ಕೇರಳ SIT ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಉನ್ನಿಕೃಷ್ಣನಿಂದ ಚಿನ್ನ ಖರೀದಿಸಿರುವ ಆರೋಪದ ಅಡಿಯಲ್ಲಿ ಗೋವರ್ಧನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಈ ಹಿಂದೆ ಗೋವರ್ಧನ್ ಮನೆ, ಶಾಪ್ ಮೇಲೆ SIT ಅಧಿಕಾರಿಗಳು ದಾಳಿ ನಡೆಸಿದ್ರು. ದಾವಣಗೆರೆ ಜಿಲ್ಲೆಯ ಸೈಬರ್ ಅಪರಾಧ ಇತಿಹಾಸದಲ್ಲೇ ದೊಡ್ಡ ಹಗರಣ ಬಯಲಿಗೆ ಬಂದಿದೆ. ಸೈಬರ್ ವಂಚಕ ಅಕೌಂಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ರಿವೀಲ್ ಆಗಿದೆ. ದೂರು ನೀಡಿದ್ದ ಪ್ರಮೋದ್ ಎಂಬಾತನನ್ನ ಬಂಧಿಸಿದ ಬಳಿಕ ಈಗ ಸಂಜಯ್ ಕುಂದ್ ಎಂಬಾತನನ್ನ ದಸ್ತಗಿರಿ ಮಾಡಲಾಗಿದೆ. ಹಗರಣ ದೊಡ್ಡದಾಗಿರೋದ್ರಿಂದ ತನಿಖೆಯನ್ನ CIDಗೆ ವಹಿಸಲಾಗಿದೆ. ಮೈಸೂರಿನಲ್ಲಿ ಕೆನರಾ ಬ್ಯಾಂಕ್ ಗ್ರಾಹಕರು ಮೋಸ ಹೋಗಿರುವ ಆರೋಪ ಕೇಳಿ ಬಂದಿದೆ. ಗಿರವಿ ಇಟ್ಟ ಚಿನ್ನದ ಪ್ರಮಾಣದಲ್ಲಿ ಮೋಸ ಮಾಡಲಾಗಿದೆ ಅಂತ ಗ್ರಾಹಕರು ಅಳಲು ತೋಡಿಕೊಂಡಿದ್ದಾರೆ. ಚಿನ್ನದ ಸರದಲ್ಲಿ ಕೊಂಡಿ ಗುಂಡು ತೆಗೆದಿರುವ ಆರೋಪ ಮಾಡಿದ್ದಾರೆ. TV9 ಬಳಿ ಮೋಸ ಹೋದವರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಇದೇ ಪ್ರಕರಣ ಸಂಬಂಧ ಬ್ಯಾಂಕ್ನ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ವಿರುದ್ಧ FIR ದಾಖಲಾಗಿದೆ. ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರ ದೂರಿನ ಮೇರೆಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸಮಾಜಘಾತುಕ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಹೊಂದಿದ ಆರೋಪದ ಮೇಲೆ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯ PSI ನಾಗರಾಜ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತಾಗಿರುವ ನಾಗರಾಜ್ ಕ್ರಿಮಿನಲ್ ಉಳ್ಳ ವ್ಯಕ್ತಿಗಳನ್ನ ಮನೆಗೆ ಕರೆದು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು. ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಮಾಂತ್ರಿಕ ನಾಣ್ಯ ಎಂದು ನಂಬಿಸಿ ವಂಚನೆಗೆ ಯತ್ನಿಸಿದ ಯುವಕರಿಗೆ ಗೂಸಾಗುತ್ತಿದೆ. ನಾಗಮಂಗಲ KSRTC ಬಸ್ ನಿಲ್ದಾಣದಲ್ಲಿ ರಾಮ ಸೀತೆ ಚಿತ್ರ ಇರುವ ತಾಮ್ರದ ನಾಣ್ಯ ತೋರಿಸಿ ಅದೃಷ್ಟದ ನಾಣ್ಯ ಅಂತ ನಂಬಿಸಿ ಮಾರಾಟ ಮಾಡ್ತಾ ಇದ್ರು. ಶಿಕಾರಿಪುರದ ಯಶವಂತ ಸುಧೀರ್ಗೆ ಧರ್ಮದೇಟು ಬಿದ್ದಿದ್ದು ಮತ್ತೋರ್ವ ಎಸ್ಕೇಪ್ ಆಗಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ ಪ್ರವಾಸಿಗರ ಬಸ್ ಪಲ್ಟಿಯಾಗಿದೆ. ಕಲ್ಮಕ್ಕಿ ಕಂಚಿಗಾನೆ ಬಳಿ ನಡೆದಂತಹ ಈ ಅಪಘಾತದಲ್ಲಿ 2 ಪ್ರವಾಸಿಗರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಗೊಂಡ ಪ್ರವಾಸಿಗರಿಗೆ ಕಳಸ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಬೆಂಗಳೂರಿನಿಂದ 45ಕ್ಕೂ ಹೆಚ್ಚು ಪ್ರವಾಸಿಗರು ಹೊರನಾಡಿಗೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಶಿಕ್ಷಕಿ ಸೇರಿದಂತೆ 2 ಸಾವನ್ನಪ್ಪಿದ್ದಾರೆ. ಅರಕಲಗೂಡು ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕಿ ಸುಧಾಮಣಿ ಹಾಗೂ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗುಲಗಂಜಿಹಳ್ಳಿ ಗ್ರಾಮದ ಪರಮೇಶ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಯಂತ್ರೋಪಕರಣಗಳ ಕಳ್ಳತನವಾಗಿದೆ. 10 ಲಕ್ಷ ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಿಷಿನ್ ಅನ್ನ ಸಿಬ್ಬಂದಿನೇ ಹೊತ್ತೊಯ್ದ ಆರೋಪ ಎದುರಾಗಿದೆ. ರೇಡಿಯಾಲಜಿಸ್ಟ್ ಇಲ್ಲದೆ ಬಳಕೆಯಲ್ಲಿ ಇಲ್ಲದ ಸ್ಕ್ಯಾನಿಂಗ್ ಮಿಷಿನ್ಗಳನ್ನು ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಸಿಬ್ಬಂದಿ ಜೊತೆ ಸೇರಿ ಕಳ್ಳತನ ಮಾಡಲಾಗಿದೆ. ಹಾಸನದಲ್ಲಿ ಕುಡಿದ ಮತ್ತಿನಲ್ಲಿ ಯುವಕ ಪುಂಡಾಟ ನಡೆದಿದ್ದಾನೆ. ಬೈಲಹಳ್ಳಿ ಗ್ರಾಮದ ಕೆರೆಯೇರಿ ರಸ್ತೆ ಮಧ್ಯೆ ಬೈಕ್ ನಿಲ್ಲಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದ್ದಾನೆ. ಬಿದ್ದ ಬೈಕ್ ಎತ್ತೋಕೆ ಹರಸಾಹಸಪಟ್ಟು ಇತರೆ ವಾಹನ ಸವಾರರಿಗೆ ತೊಂದರೆ ಕೊಟ್ಟಿದ್ದಾನೆ. ಗ್ರಾಮಸ್ಥರು ಬುದ್ಧಿ ಹೇಳಿದ್ರು ಕೇಳದೆ ಮುಂದಾಟ ಪ್ರದರ್ಶಿಸಿದ್ದಾನೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಸರಗಳ್ಳತನ ನಡೆದಿದೆ. ದೇವರಹಳ್ಳಿ, ಕೆರೆಯಾಗಳಹಳ್ಳಿ, ದೇವರೆಡ್ಡಿಹಳ್ಳಿ, ಹೊನ್ನೂರು ಗ್ರಾಮದ ಮನೆಗಳಲ್ಲಿ ಕಳ್ಳತನಗೈಯಲಾಗಿದೆ. 2 ಬೈಕ್ಗಳಲ್ಲಿ ಬಂದ 5 ಕಳ್ಳರಿದ್ದ ಗ್ಯಾಂಗ್ ಈ ಕೃತ್ಯ ಎಸಗಿದ್ದು, ಕೃತ್ಯ ಎಸಗಿದ ಮೇಲೆ ಕಳ್ಳರು ಹೊಸ ಬೀಗ ಹಾಕಿ ಹೋಗಿದ್ದಾರೆ. ಡಿಸೆಂಬರ್ 17ಕ್ಕೆ ನಡೆದಿರುವಂತಹ ಸರಣಿಗಳ್ಳತನ ತಡವಾಗಿ ಬೆಳಕಿಗೆ ಬಂದಿದೆ.
ರಾಯಚೂರಿನ ಮಾನವಿಯಲ್ಲಿ ಅಗ್ನಿ ಸಂಭವಿಸಿದ್ದು ಬೈಲಮರ್ಚಡ್ ಗ್ರಾಮದಲ್ಲಿ ಮೇವಿನ ಬಣವೆ ಸುಟ್ಟು ಕಟ್ಟಲಾಗಿದೆ. ರೈತರ ಸಮಯ ಪ್ರಜ್ಞೆಯಿಂದ ಜಾನುವಾರುಗಳು ಬದುಕುಳಿದಿದ್ದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. 4 ಲಕ್ಷ ಮೌಲ್ಯದ ಮೇವು ನಾಶ ಆಗಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಘರ್ಜಿಸಿವೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ 200 ಅನಧಿಕೃತ ಮನೆಗಳನ್ನು ಕೆಡವಲಾಗಿದೆ. 6 ಜೆಸಿಬಿಗಳಿಂದ 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರಿದ ಜಾಗ ಒತ್ತುವರಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ನಾಳೆ ಬೆಂಗಳೂರಿನ ಯೆಲ್ಲೋ ಮೆಟ್ರೋ ಮಾರ್ಗದಲ್ಲಿ ಕೊಂಚ ಸಂಚಾರ ವಿಳಂಬ ಆಗುತ್ತೆ. ನಾಳೆ ಬೆಳಿಗ್ಗೆ 7ರ ಬದಲಿಗೆ 8 ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗುತ್ತೆ. ಯೆಲ್ಲೋ ಮಾರ್ಗದ ನವೀಕರಣ ಕಾರ್ಯ ಹಿನ್ನೆಲೆ ಸಂಚಾರ ತಡವಾಗಲಿದ್ದು ನೇರಳೆ ಹಸಿರು ಮಾರ್ಗದ ಮೆಟ್ರೋ ಮಾರ್ಗದ ಸಂಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಧಾರವಾಡದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪಡಿತರ ಪಡೆಯುವುದಕ್ಕೆ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ಪಡೆಯುವುದಕ್ಕೆ ಗ್ರಾಹಕರು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಬ್ಬಟ್ಟು ಪಡೆದು ಪಡಿತರ ವಿತರಣೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ ಸರ್ವರ್ ಸಮಸ್ಯೆ ಉಂಟಾಗಿರೋದ್ರಿಂದ ಜನರು ದಿನಪೂರ್ತಿ ಕಳೆಯಬೇಕಾದ ದುಸ್ಥಿತಿ ಉಂಟಾಗಿದೆ. ಚಿಕ್ಕಮಗಳೂರಿನ ಕಡೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಳಪೆ ಬಿಸಿಯೂಟ ನೀಡುತ್ತಾ ಇರುವುದು ಬಯಲಾಗಿದೆ. ಬಿಟ್ಟೇನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿದೆ. ಅನ್ನ ಸಾಂಬಾರಿನ ಪಾತ್ರೆಯಲ್ಲಿ ಹುಳುಗಳ ರಾಶಿ ಕಂಡು ಪೋಷಕರು ಸಿಡಿಮಿಡಿಗೊಂಡಿದ್ದಾರೆ. ಅಡುಗೆ ಸಿಬ್ಬಂದಿ ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಶಾಲೆಗಳ ಬಿಸಿಯೂಟದ ಆಹಾರ ಪದಾರ್ಥದಲ್ಲಿ ಹುಳುಗಳು ಪತ್ತೆ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಬೆನ್ನಲ್ಲೇ ಶಾಲೆಗಳಿಗೆ ಗುಣಮಟ್ಟದ ಬೇಳೆ ವಿತರಣೆಗೆ ತಯಾರಿ ಮಾಡಿದ್ದಾರೆ. ಶಿರಾಗೇಟ್ನ ಗೋದಾಮಿಗೆ ತೊಗರಿ ಬೇಳೆ ಮೂಟೆ ಬಂದಿದೆ. ಚಾಮರಾಜನಗರದಲ್ಲಿ ದಿನದಿಂದ ದಿನಕ್ಕೆ ಹುಲಿಗಳು ಆತಂಕ ಸೃಷ್ಟಿಸ್ತಾ ಇವೆ. ಆನೆಮಡುವಿನ ಕೆರೆ ಬಳಿ 5 ಹುಲಿಗಳು ಪ್ರತ್ಯಕ್ಷವಾಗಿದೆ. ಕಾಡಿನಿಂದ ನಾಡಿನತ್ತ ಹುಲಿಗಳು ಬರ್ತಾ ಇರೋದ್ರಿಂದ ಗ್ರಾಮಸ್ಥರು ಆತಂಕಗೊಳ್ತಾ ಇದ್ದಾರೆ. ಹುಲಿಗಳು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತುಮಕೂರು ಜಿಲ್ಲೆ ತುರುವೇಕೆರೆಯಲ್ಲಿ ಶ್ವಾನಕ್ಕೆ ಅದ್ಧೂರಿಯಾಗಿ ಸೀಮಂತ ಮಾಡಲಾಯಿತು. ದಸರಿ ಘಟ್ಟದಲ್ಲಿ ಕೃಷಿ ಹೆಸರಿನ ತಾಯಿಗೆ ಸೀಮಂತ ಮಾಡಲಾಗಿದ್ದು 20,000 ರೂಪಾಯಿ ಖರ್ಚು ಮಾಡಿ ಊರಿನ 500 ಮಂದಿಗೆ ಬಾಡೂಟ ಹಾಕಿದ್ದಾರೆ. ದೆಹಲಿ ಎನ್ಸಿಆರ್ನಲ್ಲಿ ಹವಾಮಾನ ವೈಪರೀತ್ಯ ಮುಂದುವರೆದಿದೆ. ದಟ್ಟ ಮಂಜು ಮಂದ ಬೆಳಕಿನಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ವಿಮಾನ ಹಾರಾಟದ ಮೇಲೂ ಪರಿಣಾಮ ಬೀರಿದ್ದು 129 ವಿಮಾನಗಳ ಹಾರಾಟ ರದ್ದಾಗಿದೆ. ಟಿ20 ವಿಶ್ವಕಪ್ಗೆ ಟೀಂ ಇಂಡಿಯಾ ಪ್ರಕಟ ಆಗಿದೆ. ತಂಡದಿಂದ ಶುಭ್ಮನ್ ಗಿಲ್ ಅವರನ್ನು ಕೈಬಿಡಲಾಗಿದೆ. ಸೂರ್ಯಕುಮಾರ್ ಯಾದವ್ ತಂಡವನ್ನು ಮುನ್ನಡೆಸಲಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ 5 ಪಂದ್ಯಗಳ ಟಿ20 ಸರಣಿಯನ್ನು ಭಾರತ 3-1 ಗೆದ್ದುಕೊಂಡಿದ್ದು ನಿನ್ನೆ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಭರ್ಜರಿ ಬ್ಯಾಟಿಂಗ್ನಿಂದ 221 ರನ್ ಗಳಿಸಿತ್ತು. ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯದ 45 ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಆದರೆ ಕೆನಡಾ ಕನ್ನಡಿಗರಿಗೆ ಮಾತ್ರ ಡಿಸೆಂಬರ್ 23ಕ್ಕೆ ತ್ರಿಮೂರ್ತಿಗಳ ದರ್ಶನವಾಗ್ತಾ ಇದೆ. ಕೆನಡಾದಲ್ಲಿ 40